ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಚೀನಿ ಮಿಲಿಟರಿ ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳ ಖ್ಯಾತಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದಕ್ಕೆ ಮುಖ್ಯ ಕಾರಣ ಚೀನಾ ಇತರ ದೇಶಗಳಿಗೆ ರಫ್ತು ಮಾಡಿದ ಕೆಲವು ಪ್ರಮುಖ ರಕ್ಷಣಾ ಉತ್ಪನ್ನಗಳು ಪದೇ ಪದೇ ವಿಫಲವಾಗುತ್ತಿರುವುದು ಚೀನಿ ಶಸ್ತ್ರಾಸ್ತ್ರಗಳ ಬಗ್ಗೆ ಆತಂಕವನ್ನು ಉಂಟು ಮಾಡುತ್ತಿದೆ. ಹಾಗೂ ಗುಣಮಟ್ಟ ಮತ್ತು ಆಗಾಗ್ಗೆ ದೋಷಗಳು ವಿಶ್ವಾಸವನ್ನೇ ಕುಗ್ಗಿಸುತ್ತಿವೆ. ಮುಖ್ಯ ಸಮಸ್ಯೆಗಳು ಪಾಕಿಸ್ತಾನಕ್ಕೆ ನೀಡಲಾದ F-22P ಯುದ್ಧನೌಕೆಗಳಲ್ಲಿ ಆಗಾಗ್ಗೆ ಕಂಡುಬರುತ್ತಿರುವ ತಾಂತ್ರಿಕ ಸಮಸ್ಯೆಗಳು, JF-17 ಯುದ್ಧ ವಿಮಾನದ ಗ್ರಾಹಕ ರಾಷ್ಟ್ರಗಳಲ್ಲಿ ತಲೆದೂರಿರುವ ಕಾರ್ಯಾಚರಣೆಯ ತೊಂದರೆಗಳು ಮತ್ತು ಇತ್ತೀಚೆಗೆ ಸೌದಿ ಅರೇಬಿಯಾದ ಮರುಭೂಮಿ ಪ್ರದೇಶದಲ್ಲಿ ಚೀನಾದ ಸ್ಕೈ ಶೀಲ್ಡ್ ಲೇಸರ್ ವ್ಯವಸ್ಥೆಯಲ್ಲಿ ವರದಿಯಾಗಿರುವ ಕಾರ್ಯಾಚರಣೆಯ ವೈಫಲ್ಯಗಳು. ಈ ಕಾರಣಗಳಿಂದಾಗಿ ಚೀನಾದ ರಕ್ಷಣಾ ರಫ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಗಣನೀಯ ಪ್ರವೇಶ ಪಡೆಯಲು ವಿಫಲವಾಗುತ್ತಿದೆ ಎಂದು ವರದಿ ಹೇಳುತ್ತದೆ. ಚೀನಾದ ಸ್ಥಾನಮಾನ ಮತ್ತು ಪ್ರಶ್ನಾರ್ಹವಾದ ಗುಣಮಟ್ಟ. ಚೀನಾವು ಪ್ರಪಂಚದ 4ನೇ ಅತಿದೊಡ್ಡ ರಕ್ಷಣಾ ರಫ್ತುದಾರ ರಾಷ್ಟ್ರವಾಗಿದ್ದರೂ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್ ನಂತರದ ಸ್ಥಾನದಲ್ಲಿದೆ. ಅದರ ರಕ್ಷಣಾ ಉತ್ಪನ್ನಗಳ ವಿಶ್ವಾಸಾರ್ಹತೆ, ಗುಣಮಟ್ಟ ಮತ್ತು ನಿರ್ವಹಣೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಏಳುತ್ತಿವೆ ಎಂದು ಢಾಕಾ ಮೂಲದ ಲೆನ್ಸ್ ಏಷ್ಯಾ ವರದಿ ಎತ್ತಿ ತೋರಿಸಿದೆ. ಮೂಲ ಕಾರಣಗಳೇನು? ಈ ಗುಣಮಟ್ಟದ ಕುಸಿತಕ್ಕೆ ಹಲವು ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಅನೇಕ ಕಾರಣಗಳಿವೆ. ಅವುಗಳೆಂದರೆ ಚೀನಾದಲ್ಲಿ ಬೇರೂರಿರುವ ಭ್ರಷ್ಟಾಚಾರ. ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು PLA ಪೀಪಲ್ಸ್ ಲಿಬರೇಷನ್ ಆರ್ಮಿಯನ್ನು ಗುರಿಯಾಗಿಸಿಕೊಂಡು ನಡೆಸುತ್ತಿರುವ ನಿರಂತರ ಶುದ್ಧೀಕರಣ ಕಾರ್ಯಾಚರಣೆಗಳು ಇದಕ್ಕೆ ಸಾಕ್ಷಿಯಾಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿನ ಅಸಮತೋಲನ, ಅಂದರೆ ನಿಖರವಾದ ಬಿಡಿ ಭಾಗಗಳು ಮತ್ತು ಸುಧಾರಿತ ವಸ್ತುಗಳ ತಯಾರಿಕೆಯಲ್ಲಿರುವ ಕೊರತೆ, ನಿರ್ವಹಣೆ, ಸರಬರಾಜು ಕ್ಷೇತ್ರದಲ್ಲಿನ ಲೋಪಗಳು, ಸಂಗ್ರಹಣೆಯಲ್ಲಿನ ದುರಾಚಾರ ಮತ್ತು ರಾಜಕೀಯ ಪ್ರಚಾರಕ್ಕಾಗಿ ಸಾಮರ್ಥ್ಯಗಳನ್ನು ಅತಿ ವೇಗದಲ್ಲಿ ಪ್ರದರ್ಶಿಸುವ ಧಾವಂತ. ಈ ಅಂಶಗಳು PLAನ ಆಧುನೀಕರಣವನ್ನು ನಿಧಾನಗೊಳಿಸಬಹುದು ಅಥವಾ ಇನ್ನಷ್ಟು ಸಂಕೀರ್ಣಗೊಳಿಸಬಹುದು ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಪಾಕಿಸ್ತಾನಕ್ಕಾದ ಅನುಭವ. ಪಾಕಿಸ್ತಾನಕ್ಕೆ ನೀಡಲಾದ ಚೀನಾದ F-22P ಯುದ್ಧನೌಕೆಗಳಲ್ಲಿ ಪದೇ ಪದೇ ಸಂವೇದಕ, ಸೆನ್ಸಾರ್ ಮತ್ತು ರೆಡಾರ್ ದೋಷಗಳು, ಹಾಗೆಯೇ ಇಂಜಿನ್ ಸಂಬಂಧಿತ ಸಮಸ್ಯೆಗಳು ಕಂಡುಬಂದಿವೆ. ಅಧಿಕ ಶಕ್ತಿಯ ಪ್ರಸರಣದ ಅಡಿಯಲ್ಲಿ ರೆಡಾರ್ನ ಕಾರ್ಯಕ್ಷಮತೆ ಕುಸಿಯುವುದು, ಇಂಜಿನ್ ಹೆಚ್ಚು ಬಿಸಿಯಾಗುವುದು ಮತ್ತು ಲ್ಯೂಬ್ರಿಕೇಶನ್ ಸಮಸ್ಯೆಗಳು ಸೇರಿವೆ. ವರದಿಗಳ ಪ್ರಕಾರ ಒಂದು ಚೀನಿ ಸಂಸ್ಥೆಯೇ ಗಿಂಬಲ್ ಅಸೆಂಬ್ಲಿ ಮೋಟಾರ್ಸ್ಗಳಲ್ಲಿ ದೋಷವಿದೆ ಎಂದು ಒಪ್ಪಿಕೊಂಡಿತ್ತು. ಈ ದೋಷಯುಕ್ತ ಬಿಡಿ ಭಾಗಗಳು ಮತ್ತು ಚೀನಿ ಉತ್ಪಾದಕರಿಂದ ಸಮರ್ಪಕ ಸೇವೆ ಸಿಗದ ಕಾರಣ ಪಾಕಿಸ್ತಾನದ ನೌಕಾಪಡೆಯು 4 ಫ್ರಿಗೇಟ್ಗಳನ್ನು ಸಂಪೂರ್ಣ ಕಾರ್ಯ ಸಾಮರ್ಥ್ಯವಿಲ್ಲದೆ ನಿರ್ವಹಿಸಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಆ ದುಬಾರಿ ಹಡಗುಗಳನ್ನು ಖರೀದಿಸಿದ ಪ್ರಮುಖ ಉದ್ದೇಶಗಳನ್ನೇ ಹಾಳು ಮಾಡಿದೆ. ಇತರೆ ರಾಷ್ಟ್ರಗಳ ಪರಿಸ್ಥಿತಿ. ಪಾಕಿಸ್ತಾನ ಮಾತ್ರವಲ್ಲ, ಮಯನ್ಮಾರ್, ನೈಜೀರಿಯಾ ಮತ್ತು ಇತರ JF-17 ಯುದ್ಧ ವಿಮಾನದ ಗ್ರಾಹಕ ರಾಷ್ಟ್ರಗಳಲ್ಲಿಯೂ ಯುದ್ಧ ವಿಮಾನಗಳನ್ನು ನೆಲಕ್ಕೆ ಇಳಿಸಬೇಕಾದ ಘಟನೆಗಳು, ರಚನಾತ್ಮಕ ದೋಷಗಳು, ಸ್ಟ್ರಕ್ಚರಲ್ ಮಾಲ್ಫಂಕ್ಷನ್ಸ್, ಮಿಷನ್ ಕಂಪ್ಯೂಟರ್ ಸಮಸ್ಯೆಗಳು ಮತ್ತು ಕಂಪನಗಳ ವೈಬ್ರೇಷನ್ ಸಮಸ್ಯೆಗಳು ಕೂಡ ವರದಿಯಾಗಿವೆ. ಚೀನಾ ನಿರ್ಮಿತ JF-17 ಯುದ್ಧ ವಿಮಾನದ ಕಳಪೆ ನಿಖರತೆ ಮತ್ತು ಕಡಿಮೆ ಶಸ್ತ್ರಾಸ್ತ್ರಗಳನ್ನು ಒಯ್ಯುವ ಸಾಮರ್ಥ್ಯದಿಂದಾಗಿ ನೈಜೀರಿಯಾ ದೇಶವು ಇಟಲಿಯ M346 FA ಯುದ್ಧ ವಿಮಾನಗಳನ್ನು ಖರೀದಿಸಲು ಮುಂದಾಯಿತು ಎಂದು ವರದಿ ವಿವರಿಸಿದೆ. ಸ್ಕೈ ಶೀಲ್ಡ್ ವೈಫಲ್ಯ. ಸೌದಿ ಅರೇಬಿಯಾ ಚೀನಾದ ಸ್ಕೈ ಶೀಲ್ಡ್ ಲೇಸರ್ ವಿರೋಧಿ ಡ್ರೋನ್ ವ್ಯವಸ್ಥೆಯನ್ನು ಖರೀದಿ ಮಾಡಿತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಈ ವ್ಯವಸ್ಥೆ ಕಠಿಣ ಮರುಭೂಮಿ ಪರಿಸ್ಥಿತಿಗಳಲ್ಲಿ ಗಮನಾರ್ಹವಾಗಿ ವಿಫಲಗೊಂಡಿದೆ. ಇದು ತಯಾರಕರ ಪರೀಕ್ಷಾ ವರದಿಗಳಿಗಿಂತಲೂ ನಿಜವಾದ ಕಾರ್ಯಾಚರಣೆಯ ಅನುಭವಗಳ ಮೇಲೆ ಆಧಾರಿತವಾದ ವರದಿಗಳಾಗಿರುವುದರಿಂದ ಹೆಚ್ಚು ವಿಶ್ವಾಸಾರ್ಹವಾಗಿದೆ.
ಸ್ಕೈಶೀಲ್ಡ್ನ ವೈಫಲ್ಯವು ನಿಯಂತ್ರಿತ ಪರೀಕ್ಷೆಗಳ ವಿಶ್ವಾಸಾರ್ಹತೆ ಮತ್ತು ಉತ್ಪನ್ನದ ಗುಣಮಟ್ಟದ ಬಗ್ಗೆ ಆಳವಾದ ಅನುಮಾನಗಳನ್ನು ಹುಟ್ಟುಹಾಕಿದೆ. ಒಟ್ಟಾರೆ ಪರಿಣಾಮ, ಅನೇಕ ಗ್ರಾಹಕ ರಾಷ್ಟ್ರಗಳು ಮತ್ತು ವಿಶ್ಲೇಷಕರು ಪದೇ ಪದೇ ಆಗುವ ದೋಷಗಳು, ಬಿಡಿ ಭಾಗಗಳ ಕಳಪೆ ಲಭ್ಯತೆ ಮತ್ತು ದುರ್ಬಲ ಉಪಕರಣಗಳು, ಮಾರಾಟದ ನಂತರದ ಬೆಂಬಲದ ಬಗ್ಗೆ ಬಹಿರಂಗವಾಗಿ ದೂರು ನೀಡಿದ್ದಾರೆ. ಈ ಎಲ್ಲ ಅಂಶಗಳು ಚೀನೀ ಶಸ್ತ್ರಾಸ್ತ್ರಗಳ ಮೇಲಿನ ವಿಶ್ವಾಸವನ್ನು ಕುಗ್ಗಿಸಿವೆ ಮತ್ತು ಅವುಗಳ ರಫ್ತು ಪ್ರಗತಿಯನ್ನು ನಿಧಾನಗೊಳಿಸಿವೆ. ಚೀನಾದ ಮಿಲಿಟರಿ ಮಾಧ್ಯಮವು ಸ್ವತಃ ಸೈನಿಕರಿಗೆ ಉಪಕರಣಗಳ ಗುಣಮಟ್ಟದ ಜೀವನ್ಮರಣದ ವಿಷಯವಾಗಿ ಪರಿಗಣಿಸಬೇಕು ಮತ್ತು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ವಹಣೆಯನ್ನು ಬಲಪಡಿಸಬೇಕು ಎಂದು ಹೇಳುತ್ತಿರುವುದು ಈ ಹಿಂದಿನ ಲೋಪಗಳನ್ನು ಒಪ್ಪಿಕೊಂಡಂತಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.